ಎಸ್ ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಿಜೆಪಿ ಬಹುತೇಕ ಗದ್ದಿಗೆ ಇರೋದು ಫಿಕ್ಸ್ ಅಧಿಕಾರದ ಗದ್ದಿಗೆ. ಆಮ್ ಆದ್ಮಿ ಪಾರ್ಟಿ ದೊಡ್ಡ ಮಟ್ಟಿಗಿನ ಸೋಲು ಖಂಡಿತವಾಗಿ ಅಂತ ಹೇಳ್ತಾ ಇದೆ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ result.eci.gov.in ಗೆ ನೀವು ಹೋದಾಗ್ಲೂ ಕೂಡ ನೀವು ಯಾರು ಬೇಕಾದ್ರೂ ನೋಡ್ಬೋದು. 24 ಬಿಜೆಪಿ, 6 ಆಮ್ ಆದ್ಮಿ ಪಾರ್ಟಿ ಅಲ್ಲಿಯ ಟ್ರೆಂಡ್. ಬಟ್ ಅವ್ರಿನ್ನು ಒಂದು ಅರ್ಧ ಗಂಟೆ ಡಿಲೇ ಇರುತ್ತೆ ಅಷ್ಟೇ ಅದು. ಸೊ ನಿಮ್ಗೆ ಈಗ ಪ್ರೆಸೆಂಟ್ ಆಮ್ ಆದ್ಮಿ ಪಾರ್ಟಿ 21, ಬಿಜೆಪಿ 48, ಕಾಂಗ್ರೆಸ್ 1 ಕ್ಷೇತ್ರಗಳಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ. ಬಿಜೆಪಿಗೆ 36 ಸ್ಥಾನ ಬೇಕಾಗಿತ್ತು, 48ರಲ್ಲಿದ್ದಾರೆ. ಅದು 50 ದಾಟಬಹುದು. ಅಂಡ್ ಈಗ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ ಕಾಯ್ದುಕೊಂಡಿರ್ತಕ್ಕಂಥ ಕ್ಷೇತ್ರಗಳು ನೋಡೋದಾದ್ರೆ ರಾಜೇಂದ್ರ ನಗರಲ್ಲಿ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ, ಮತ್ತೆ ತ್ರಿಲೋಕ್ಪುರಿಯಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ. ಅದ್ರ ಜೊತೆಗೆ ಗ್ರೇಟರ್ ಕೈಲಾಶ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸೌರಭ್ ಭರದ್ವಾಜ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಬಬರ್ಪುರ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಗೋಪಾಲ್ ರೈಕ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಸೀಮಾಪುರಿನಲ್ಲಿ ವೀರ್ ಸಿಂಗ್ ದಿಂಗಾನ್ ಅವರು ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಸೊ ಚಾಂದಿನಿ ಚೌಕಲ್ಲಿ ಪುನರ್ದೀಪ್ ಸಿಂಗ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಇನ್ನು ನರೇಲಾ ಕ್ಷೇತ್ರದಲ್ಲಿ ಬಿಜೆಪಿಯ ರಾಜ್ ಕರಣ್ ಕಟಾರಿ ಮುನ್ನಡೆನ ಕಾಯ್ದುಕೊಂಡಿದ್ರೆ, ಭವಾನಾದಲ್ಲಿ ರವೀಂದ್ರ ಇಂದ್ರಜ್ ಸಿಂಗ್ ಅವರು ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಗೆಲುವಿಗೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಅದು ಆಮ್ ಆದ್ಮಿ ಪಾರ್ಟಿಯ ಕರಪ್ಷನ್ ಇರ್ಬೋದು, ಜೈಲಿಗೆ ಹೋಗಿದ್ರು ಅನ್ನೋದಿರ್ಬೋದು, ಮತ್ತೆ ಅವರು 10 ವರ್ಷ ಆದ್ರೂ ನಿರೀಕ್ಷೆ ತಕ್ಕ ಕೆಲಸ ಮಾಡಿಲ್ಲ ಅಂತ ಇರ್ಬೋದು. ಜೊತೆಗೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ತಿಕ್ಕಾಟದ ನಡುವೆ ದೆಹಲಿ ಡೆವಲಪ್ ಆಗ್ತಿಲ್ಲ ಅನ್ನೋ ನಿರ್ಧಾರದಲ್ಲಿ ಕೇಂದ್ರದಲ್ಲೂ ಬಿಜೆಪಿ, ಇಲ್ಲೂ ಬಿಜೆಪಿ ಕೊಡಬೇಕು ಅಂತ ಕೊಡ್ತಿರ್ಬೋದೇನೋ. ಮತ್ತೆ ಇನ್ನೊಂದು ಕತೆ ಅಂದ್ರೆ ನೋಟಾಗೆ 0.59% ಜನ ವೋಟ್ ಹಾಕಿದ್ದಾರೆ ಈ ಕ್ಷಣದವರೆಗೂ ಅಂದ್ರೆ ಕೌಂಟಿಂಗ್ ಆಗಿರೋದಲ್ಲಿ. ಅಂಡ್ ಕಾಂಗ್ರೆಸ್ 6% ಹತ್ತತ್ರ ಮತವನ್ನ ಪಡ್ಕೊಂಡಿದ್ದಾರೆ. ಬಿಜೆಪಿ 52%ಗಿಂತ ಅಧಿಕ ಮತವನ್ನ ಪಡ್ಕೊಂಡಿದ್ದಾರೆ. ನಾನು ನಿಮ್ಗೆ ಇನ್ನು ಕೆಲ ಹೊತ್ತಲ್ಲಿ 70 ಕ್ಷೇತ್ರಗಳೇನ್ ಬರುತ್ತೆ ದೆಹಲಿಯಲ್ಲಿ, ಆ 70 ಕ್ಷೇತ್ರಗಳ ಕ್ಷೇತ್ರವಾರು ಒಂದಷ್ಟು ಅಪ್ಡೇಟ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ, ಎಲ್ಲಿ ಏನು ಎತ್ತ ಅಂತ. ಈಗ ದೆಹಲಿ ಆಲ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಬಾಬರ್ಪುರ್ನಲ್ಲಿ ಗೋಪಾಲ್ ರೈ ಆಮ್ ಆದ್ಮಿ ಪಾರ್ಟಿಯವರು ಲೀಡಿಂಗು, ಅದು ಬರ್ತಾ 5600. ಇನ್ನು ಬದರ್ಪುರ್ನಲ್ಲಿ ರಾಮ್ ಸಿಂಗ್ ನೇತಾಜಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ ಇದ್ದಾರೆ, ಅದು 5000 ಲೀಡು. ಬಾಲಿಮಾರನಲ್ಲಿ ಕಮಲ್ ಬಾಗ್ರಿ ಬಿಜೆಪಿ ಅವರು ಮುನ್ನಡೆ ಇದ್ದಾರೆ, 214 ಮತಗಳು, ಅದು ಇಮ್ರಾನ್ ಹುಸೇನ್ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಅಪೋಸಿಟ್. ಇದು ಯಾವಾಗ ಬೇಕಾದ್ರೂ ಲೀಡ್ ಚೇಂಜ್ ಆಗ್ಬೋದು. ಇನ್ ಭವಾನದಲ್ಲಿ ರವೀಂದ್ರ ಇಂದ್ರಜ್ ಸಿಂಗ್ ಅವರು ಬಿಜೆಪಿ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ 2678 ವೋಟ್ ಅಲ್ಲಿ. ಇನ್ನು ಪುನರ್ದೀಪ್ ಸಿಂಗು ಚಾಂದಿನಿ ಚೌಕಲ್ಲಿ 2900 ವೋಟಿಂದ ಮುನ್ನಡೆ ಇದೆ. ನಿಮ್ಗೆ ಕಡಿಮೆ ಓಟಲ್ಲಿ ಮುನ್ನಡೆ ಇರೋ ಕ್ಷೇತ್ರಗಳನ್ನ ನಾವು ನೋಡೋದಾದ್ರೆ ಲೈಕ್ ಇನ್ನು ತುಂಬಾ ಕಡಿಮೆ ಓಟ್ ಅಂದಾಗ ಇಲ್ಲೊಂದು ಕಿರಾರಿ ಅನ್ನೋ ಕ್ಷೇತ್ರ, ಬಜರಂಗ್ ಶುಕ್ಲಾ ಆಮ್ ಆದ್ಮಿ ಪಾರ್ಟಿ ಅನಿಲ್ ಜಾ ಅಪೋಸಿಟ್ 290 ವೋಟಲ್ಲಿ ಲೀಡ್ ಇದೆ. ಇದು ಹೆಂಗ್ ಬೇಕಾದ್ರೂ ಚೇಂಜ್ ಆಗುತ್ತೆ. ಇನ್ನು ಲೀಡ್ ಜಾಸ್ತಿ ಇದ್ ಕಡೆ ಅದು ಹಂಗೆ ಕಂಟಿನ್ಯೂ ಆಗ್ಬೋದು. ಲೀಡ್ ಕಡಿಮೆ ಇರೋದು ನೋಡಿದಾಗ ನಿಮ್ಗೆ ಇನ್ನೊಂದ್ ಕಡೆ ನ್ಯೂ ದೆಹಲಿ ಕ್ಷೇತ್ರದಲ್ಲಿ ಪರ್ವೇಶ್ ಸಾಹಿಬ್ ಸಿಂಗು ಬಿಜೆಪಿ ಅವರು ಅರವಿಂದ್ ಕೇಜ್ರಿವಾಲ್ ಅಪೋಸಿಟ್ 74 ವೋಟ ಲೀಡಲ್ ಅವರಷ್ಟೇ. ರೋಹಿಣಿನಲ್ಲಿ ಪ್ರದೀಪ್ ಮಿತ್ತಲ್ ಅವರು ಆಮ್ ಆದ್ಮಿ ಪಾರ್ಟಿ ಅವರು ಬಿಜೆಪಿಯ ವಿಜೇಂದ್ರ ಗುಪ್ತಾಗಿಂತ 48 ವೋಟಲ್ ಮುನ್ನಡೆ ಇದ್ದಾರೆ. ಇನ್ನು ಚಂದನ್ ಕುಮಾರ್ ಚೌಧರಿ ಅಂತ ಸಂಗಮ್ ವಿಹಾರಲ್ಲಿ ಬಿಜೆಪಿ ಕ್ಯಾಂಡಿಡೇಟ್, ಆಮ್ ಆದ್ಮಿ ಪಾರ್ಟಿ ದಿನೇಶ್ ಮೊಹಾನಿಯಾ ಅಪೋಸಿಟ್ 227 ವೋಟಲ್ ಮುನ್ನಡೆ ಅವರಷ್ಟೇ. ಕಡಿಮೆ ವೋಟ್ ಇರೋರು ನಿಮ್ಗೆ ಲೀಡ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಅಪ್ಡೇಟ್ ನಿಮ್ಗೆ. ವಿಶ್ವಾಸ್ ನಗರ್ಲಿ ಓಂ ಪ್ರಕಾಶ್ ಶರ್ಮಾ ಬಿಜೆಪಿ ಅವರು ಆಮ್ ಆದ್ಮಿ ಪಾರ್ಟಿ ದೀಪಕ್ ಸಿಂಗಾಲ್ಗಿಂತ 587 ವೋಟ್ ಮುಂದೆ ಇದ್ದಾರೆ. ಇನ್ನು ಸುಲ್ತಾನ್ಪುರ್ ಮಜ್ರಾದಲ್ಲಿ ಮುಖೇಶ್ ಕುಮಾರ್ ಅವರು ಆಮ್ ಆದ್ಮಿ ಪಾರ್ಟಿ, ಬಿಜೆಪಿ ಕರಮ್ ಸಿಂಗ್ ಗಿಂತ 750 ವೋಟು ಲೀಡಲ್ಲಿದ್ದಾರೆ. ಸೊ ಹಾಗಾಗಿ ಲೆಕ್ಕಾಚಾರಗಳು ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜ್ ಆಗಬಹುದು. ಈ ಕ್ಷಣದ ನಾವು ಏನು ರಿಸಲ್ಟ್ ನೋಡಿದರೆ ದೆಹಲಿಯಲ್ಲಿ 20 ಅಂದ್ರೆ ಲೈಕ್ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಜೆಪಿ ಅಂತ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಪ್ರಕಾರ. ಅಂದ್ರೆ ಅದು ತಡವಾದ್ರೂ ಪರ್ಫೆಕ್ಟ್ ರಿಪೋರ್ಟ್, ಯಾಕಂದ್ರೆ ಹಂತಗಳ ವೈಸ್ ಅಲ್ಲಿ ಅಪ್ಡೇಟ್ ಆಗ್ತಿರತ್ತೆ. ಹಾಗಾಗಿ ಈಗ
ಪ್ರೆಸೆಂಟ್ ಲೀಡ್ ಆಮ್ ಆದ್ಮಿ ಪಾರ್ಟಿ ಈ ಮಟ್ಟಿಗಿನ ಹಿನ್ನಡೆ ಅನುಭವಿಸುತ್ತೆ ಅಂತ ಕೇಜ್ರಿವಾಲ್ ಅನ್ಕೊಂಡಿರ್ಲಿಲ್ಲ. ಆಗ್ಲೇ ಹೇಳ್ತಾ ಇದ್ರು ದರ್ಶನ್ ಜೈನ್, ಕರ್ನಾಟಕ ಮೂಲದವರು, ಆಮ್ ಆದ್ಮಿ ಪಾರ್ಟಿ ನಾಯಕರು, ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿ ಕೂಡ ಬಂದಿದ್ರು. ಅವ್ರೇನ್ ಹೇಳಿದ್ರು, ದೆಹಲಿ ಜನರಿಗೆ ಕೇಜ್ರಿವಾಲ್ ಸೋಲ್ಸಕ್ಕೆ ಇಷ್ಟ ಇಲ್ಲ ಅಂತ, ಇಷ್ಟ ಇದ್ದಂಗೆ ಕಾಣ್ತಿರ್ಲಿಲ್ಲ ಅಂತ. ಆದ್ರೆ ಈಗ ಪ್ರಸ್ತುತವಾಗಿ ಆಮ್ ಆದ್ಮಿ ಪಾರ್ಟಿ 21 ಕ್ಷೇತ್ರಗಳಲ್ಲಿ, ಬಿಜೆಪಿ 48ರಲ್ಲಿ, ಕಾಂಗ್ರೆಸ್ 1 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿಗೆ ದೊಡ್ಡ ಗೆಲುವಿನ ಸಾಧ್ಯತೆ ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ 70 ಕ್ಷೇತ್ರಗಳ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಏನಿದೆ, ಕ್ಷೇತ್ರವಾರು ಲೀಡ್ ಎಷ್ಟಿದೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಬಟ್ ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಆಮ್ ಆದ್ಮಿ ಪಾರ್ಟಿ ಅವಕಾಶವನ್ನ ಹಾಳು ಮಾಡ್ದಂಗೆ ಕಾಣ್ತಾ ಇದೆ. 6% ಹತ್ರ ಕಾಂಗ್ರೆಸ್ ಮತವನ್ನ ಪಡೆದಿದೆ. ಆ ಲೀಡ್, ಉದಾಹರಣೆಗೆ 1,000 ಓಟಲ್ಲಿ ಯಾರೋ ಬಿಜೆಪಿ ಅವ್ರಿಗಿದ್ರೆ ಅಲ್ಲಿ ಕಾಂಗ್ರೆಸ್ 3,000 ಓಟ್ ತಗೊಂಡಿದ್ರೆ ಆ ಸೋಲಿಗೆ ಕಾರಣ ಕಾಂಗ್ರೆಸ್ ಆಗುತ್ತೆ. ಯಾಕಂದ್ರೆ ಆ ಕೇಜ್ರಿವಾಲ್ನ ಕರ್ಕೊಂಡೋಗಿ INDA ಮೈತ್ರಿಕೂಟ ಮಾಡ್ಕೊಂಡು ಜೊತೆಲಿ ನಿಲ್ಸ್ಕೊಂಡು ಬಿಜೆಪಿ ಸೋಲ್ಸಿ ಅಂತ ಒಂದಾದ್ರು. ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆಗಿದ್ದು ರಾಹುಲ್ ಗಾಂಧಿ ಆ ಯಮುನಾ ನದಿ ಸಂಬಂಧಪಟ್ಟಂತ ಇದು ಪ್ಯಾರಿಸ್ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಕೇಜ್ರಿವಾಲ್ನ ಬಯಕ್ ಶುರುವಾದ್ರು. ಅದ್ ಹೆಂಗ್ ರಾಜಕಾರಣ ಅಂತ. ನಾವೇ ಯಾರ್ದೋ ಜೊತೆ ಜಗಳ ಆಡ್ಬಿಟ್ರೆ ಒಂದ್ ವರ್ಷ ಆ ಕಡೆ ಮಾತಾಡಲ್ಲ, ತುಂಬಾ ಸೀರಿಯಸ್ ಆಗಿದ್ರೆ. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿ ಮಾಡ್ಕೊಂಡು ಜೊತೆಲಿ ಕೂತ್ಕೊಂಡು ಮೋದಿ ಜೊತೆ ಕುಸ್ತಿ ಮಾಡಿದ್ರು ಇವರು. ಆದ್ರೆ ಕೇಜ್ರಿವಾಲ್ ಹೋಗ್ಬಿಟ್ಟು ಬಯಕ್ ಶುರುವಾದ್ರು. ದೆಹಲಿ ಸೋಲು ನೋಡಿ, ಈಗ ಆಮ್ ಆದ್ಮಿ ಪಾರ್ಟಿಗೆ 42% ವೋಟ್ ಶೇರ್ ಇದೆ. ಇವತ್ತು ದೆಹಲಿಯ ಸೋಲು ಆಮ್ ಆದ್ಮಿ ಪಾರ್ಟಿ ಆದರೆ ಅದರ ಕಾರಣ ಕೇಜ್ರಿವಾಲ್ ಆಡಳಿತದ ಜೊತೆಗೆ ಕಾಂಗ್ರೆಸ್ ಕೈ ಕೊಟ್ಟದ್ದು ಕೂಡ ಅನ್ನೋದು ಒಂದಷ್ಟು ವಿಶ್ಲೇಷಣೆ, ಒಂದಷ್ಟು ಲೆಕ್ಕಾಚಾರ. ಇಲ್ಲೊಂದಷ್ಟು ಹೇಳ್ತೇವೆ EVM ಬಗ್ಗೆ ಬ್ಲೇಮ್ ಆಗ್ತದೆ, EVM ಸರಿ ಇಲ್ಲ ಅಂತ. ನಾನು ಒಂದಷ್ಟು ಕಾಮೆಂಟ್ ಇಂಡಿಯಾ ಟುಡೇ ಕೂಡ ತಗೊಂಡಿದ್ದೀನಿ. ಯಾರು ಚುನಾವಣೆ ಅವ್ರು ಸೋಲ್ತಾರೋ ಅವರು EVM ನ ಬ್ಲೇಮ್ ಮಾಡ್ತಾರೆ, ಇನ್ನೇನೋ ಶುರುವಾಗತ್ತೆ ಅಂತ. ಗೊತ್ತಿಲ್ಲ. ಯಾಕೆಂದ್ರೆ 15 ಚುನಾವಣೆ ಗೆದ್ದದ್ದು EVM ಅಲ್ಲೇ ಕೇಜ್ರಿವಾಲ್, 20 ಚುನಾವಣೆ ಗೆದ್ದದ್ದು EVM ಅಲ್ಲೇ, ಪಂಜಾಬ್ ಆಪ್ ಗೆದ್ದದ್ದು EVM ಅಲ್ಲೇ. ಬಟ್ ಇಲ್ಲಿ ಯಾರು EVM ಹೆಸರು ಹೇಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ಚುನಾವಣೆ ಫಲಿತಾಂಶ ಬಿಜೆಪಿಗೆ 27 ವರ್ಷದಿಂದ ದಕ್ಕದ ದೆಹಲಿ ಈಗ ದಕ್ತಿದೆ. ಬಿಜೆಪಿಗೆ ದೆಹಲಿ ದಕ್ಕುವಂತ ಲಕ್ಷಣ ಗೋಚರ ಆಗ್ತಾ ಇದೆ ಅಂತ. ಎಸ್, ನಾನು ನಮ್ಮ ಫೇಸ್ಬುಕ್ ಅಲ್ಲೂ ಭೀಮ್ ರೆಡ್ಡಿ ತೇಜಿ ಹೇಳಿದ್ರು ಜೈ ಬಿಜೆಪಿ ಅಂತ, ಪ್ರಮೋದ್ ಕರ್ಕೆರ ಜೈ ಬಿಜೆಪಿ ಅಂತ, ಗಿರೀಶ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಗಿರೀಶ್ ಅವರು ಜೈ ಬಿಜೆಪಿ ಅಂತ, ಅರುಣ್ ಕುಮಾರ್ ಗೌಡ ಜೈ ಕಾಂಗ್ರೆಸ್ ಅಂತ, ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋ ಲೆಕ್ಕ